ಕಂದಾಯ ಸಚಿವರಾದ ಮಾನ್ಯ ಜಿ ಪರಮೇಶ್ವರನ್ ಭೇಟಿ ಮಾಡಲ್ಲ ಅಂತ ಇವತ್ತು ಬಂದಿದ್ದೀವಿ. ಎಲ್ಲ ಜಿಲ್ಲೆಗಳಿಂದ ಏನು ಭೂಮಿ ವಂಚಿತರಿದ್ದೀವಿ ಭೇಟಿ ಮಾಡಬೇಕು ಅಂತ 9 ಗಂಟೆ ಬಂದು ಎಲ್ಲೋ ಹೋಗಿದ್ದಾರೆ ಎಂದರು. ಇನ್ನೂ ಸದ್ಯಕ್ಕೆ ಭೇಟಿ ಆಗಿಲ್ಲ. ಮತ್ತು ಏನು ಕೆಲವು ಸಮಸ್ಯೆಗಳಿದೆ ಇದು ವಿಚಾರವಾಗಿ ತಿಳಿಸ್ಬೇಕು ಅವರಿಗೆ. ಕಳೆದ 30 ತಾರೀಕು ಹೋರಾಟ ಆಯ್ತು, ಅದು ಮೀಟಿಂಗ್ ಬೇರೆ ಆಗಿಲ್ಲ. ಈಗ ಮಂತ್ರಿ ಬೇರೆ ಚೇಂಜ್ ಆಗಿರೋದ್ರಿಂದ ಅದಕ್ಕೆ ಹೊಸ ಮಂತ್ರಿಗೆ ವಿಚಾರ ತಿಳಿಸಿ ಮತ್ತು ಸಮಸ್ಯೆಗಳು ಯಾವುದೇ ರೀತಿ ಬಗೆಹರಿಸಬೇಕು, ಯಾವ ರೀತಿ ಬಗೆಹರಿಸ್ತಾರೆ ಅನ್ನೋದು ಅವ್ರು ತಿಳ್ಸಕ್ಕೆ ಬಂದಿದ್ದೀವಿ. ಸದ್ಯಕ್ಕೆ ಇನ್ನೂ ಬಂದಿಲ್ಲ, ವೆಯ್ಟ್ ಮಾಡ್ತಾಯಿದ್ದೀವಿ. ನೋಡೋಣ ಇವತ್ತು ಎಷ್ಟೊತ್ತನ್ನಾಗಲಿ ಭೇಟಿ ಮಾಡ್ಕೊಂಡು ಹೋಗ್ಬೇಕು ಅಂತಲೇ ನಾವು ನಿಶ್ಚಯ ಮಾಡಿದ್ವಿ. ಯಾಕೆಂದರೆ ಎಲ್ಲ ಜಿಲ್ಲೆಗಳಿಂದ ಭೂಮಿ ಕಳ್ಕೊಂಡವ್ರು ಬಂದವರೆ. ಇವ್ರು ಬಂದು 1.5 ತಿಂಗಳಾಯಿತು ಕೂಡ ಯಾವುದೇ ಸದ್ಯಕ್ಕೆ ವಿಚಾರವಾಗಿ ಇನ್ನೂ ವಿಚಾರ ಕೈಗೆ ಎತ್ಕೊಂಡಿಲ್ಲ. ಕಾಯ್ದು ಅವ್ರು ಭೇಟಿ ಮಾಡ್ಕೊಂಡೇ ಹೋಗ್ತೀವಿ. ನಮಗೇನು ತೊಂದರೆ ಇಲ್ಲ. ಅವತ್ತು ಬೀದಿಲಿ ಬದುಕಿದ್ದೀವಿ, ಇವತ್ತು ಬೀದಿಲಿ ಕೂತ್ಕೊಂಡು ಹೋರಾಟ ಮಾಡೋ ಪರಿಸ್ಥಿತಿ ಬಂದಿದೆ. ನಮ್ಮ ಬದುಕಿಗೋಸ್ಕರ ಹೋರಾಟ ಮಾಡೋ ಅನಿವಾರ್ಯ ಇದೆ. ಮತ್ತು PCL ಹೋರಾಟಗಾರರು ಇಲ್ಲಿ ಪರಮೇಶ್ವರ್ ಸಾಹೇಬ್ರಿದ್ದಾರೆ, ಅವ್ರ ಮನೆ ಹತ್ರ ಇದ್ದಾರೆ, ಡೆಪ್ಯೂಟಿ CM. ಸೊ ಎಲ್ಲ ನೋಡಿ ನಮ್ಮ PTCL ಹೋರಾಟಗಾರರು ಎಲ್ಲರೂ ನಿಮ್ಮ ಫೇಸ್ ತೋರಿಸ್ರಿ. ಹೆಣ್ಮಕ್ಳೆಲ್ಲಿ ನೋಡಿ, ಹೆಣ್ಮಕ್ಳು ಎಲ್ಲ PTCL ಹೋರಾಟಗಾರರು. ನಮ್ಮ ಮಂಜಣ್ಣ ಇದ್ದಾರೆ. ಇಲ್ಲ ಬಿಡಿ, ಹಂಗೆ ಕುತ್ಕೊಳ್ಳಿ. PTCL ಹೋರಾಟಗಾರರು ನೋಡಿ ಎಲ್ಲ PTCL ಹೋರಾಟಗಾರರು. ಡಿಸ್ಟಿಕ್ ಅರ್ಕಲ್ಗೋಡ್ ತಾಲೂಕು ಈ ಭಾಗದಿಂದ PTCL ಕೇಸು ಕಾರಣಾಂತರದಿಂದ ಬಂದಿದ್ದಾರೆ. ಎಲ್ಲ ತಾಲೂಕಿಂದ ಕೋಲಾರ, ರಾಯಚೂರು, ಬಿಜಾಪುರ, ಎಲ್ಲ ಕಡೆಯಿಂದ ಬಂದಿದ್ದಾರೆ. ಶಿವಮೊಗ್ಗ. ನಮ್ಮ ಭೂಮಿ ನಮ್ಮ ಹಕ್ಕು ಹೇಳಿ. ತುಮಕೂರವರು ಅವರೆಲ್ಲ ಜಾಸ್ತಿ ಸರ್ ಎಲ್ಲ. ಓಕೆ. ಮಂಡ್ಯ ಜಿಲ್ಲೆ ಪಾಂಡುಪುರ ಉಪವಿಭಾಗ AC ಅವರು ತಾಲೂಕಿಂದ ಬಂದಿರೋರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕು. ಕಂದಾಯ ಇಲಾಖೆಯಲ್ಲಿ ಏನಾದರೂ ಪ್ರಾಮಾಣಿಕ ಅಧಿಕಾರಿ ಇರಬೇಕಿನ್ನು 90% ಇಡೀ ವ್ಯವಸ್ಥೆನ ಹಾಳು ಮಾಡ್ತಿದ್ದಾರೆ ಇವರು. ಜೈ ಭೀಮ್.